ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ. ಅಥ ಪ್ರಬೋಧೋತ್ಸವಃ ತುಳಸಿ ವಿವಾಹ. ತುಳಸಿ ವಿವಾಹವನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಡಬೇಕು. ಸಾಕ್ಷಾತ್ ಲಕ್ಷ್ಮೀ ದೇವಿಯ ದಿವ್ಯ ಸನ್ನಿಧಾನವನ್ನು ಹೊಂದಿದವಳಾಗಿದ್ದಾಳೆ ತುಳಸಿ ದೇವಿ ಅನ್ನುವ ಕಾರಣದಿಂದ ಭಗವಂತ ಅವಳನ್ನು ಸ್ವೀಕಾರ ಮಾಡ್ತಾನೆ. ಹೀಗಾಗಿ ಸಾಯಂಕಾಲದಲ್ಲಿ ಅತ್ಯಂತ ವೈಭವದಿಂದ ಅವಳ ಪೂಜೆಯನ್ನು ನಾವು ಮಾಡಬೇಕು. ಆ ಪೂಜೆ ಅದರ ವಿಧಿವಿಧಾನಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡುತ್ತೇನೆ. ಪೂಜೆಗೆ ನಿಮಗೆ ತುಳಸಿ ಹೇಗೆ ವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಎಷ್ಟು ಸಾಧ್ಯ ಇದೆ ಅಷ್ಟು ಶೃಂಗಾರ ಮಾಡಿ. ಅನಂತರದಲ್ಲಿ ನೈವೇದ್ಯಕ್ಕೆ ಮಂಗಳಾರತಿಗೆ ಏನೇನು ಬೇಕೋ ಅವುಗಳನ್ನೆಲ್ಲ ಇಟ್ಟುಕೊಳ್ಳಿ. ಅಂತಃಪಟ ಹಿಡಿಲಿಕ್ಕಾಗಿ ಅಂತ ವಸ್ತ್ರವನ್ನು ಇಟ್ಟುಕೊಳ್ಳಿ. ಜೊತೆಗೆ ಪ್ರಧಾನವಾಗಿ ಥಾಲಿ, ಸಮಟು ಅಂದರೆ ಉದ್ಧರಣೆ ಮೊದಲಾದವುಗಳನ್ನು, ಆಚಮನಕ್ಕೆ ಬೇಕಾಗತಕ್ಕಂತಹ ಪದಾರ್ಥಗಳನ್ನು, ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ, ಗೆಜ್ಜಿ ವಸ್ತ್ರ, ನೆಲ್ಲಿಕಾಯಿ ಇವುಗಳನ್ನೆಲ್ಲ ಇಟ್ಕೊಳ್ಳಿ. ಎಲ್ಲ ರೆಡಿ ಮಾಡಿಕೊಂಡು ಪೂಜೆಯನ್ನು ನಾವು ಪ್ರಾರಂಭ ಮಾಡೋಣ. ನೀವೆಲ್ಲ ರೆಡಿ ಮಾಡಿಕೊಂಡು ಸಿದ್ಧರಾಗಿ. ಸರಿ, ಈಗ ನಾನು ವಿಧಾನವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಯಾವುದೇ ಕರ್ಮವನ್ನು ಮಾಡಬೇಕಾದರೆ ಮೊದಲು ಆಚಮನವನ್ನು ಮಾಡಬೇಕು. 2 ಥಾಲಿ ಇರ್ತದೆ, ನಿಮಗೆ ಗೊತ್ತಿದೆ. ಒಂದು ಆಚಮನದ ಥಾಲಿ, ಮತ್ತೊಂದು ಅರ್ಘ್ಯ ಥಾಲಿ. ಆಚಮನದ ಥಾಲಿಯಿಂದ ಆಚಮನ ಮಾತ್ರ ಮಾಡಬೇಕು ವಿನಃ ದೇವರ ಪೂಜೆಗೆ ಅದನ್ನು ಬಳಸುವಂತಿಲ್ಲ. ಅರ್ಘ್ಯಪಾತ್ರೆ ಏನಿದೆ, ಅರ್ಘ್ಯಪಾತ್ರೆಯಿಂದ ಮುಂದಿನ ವಿಧಾನಗಳನ್ನೆಲ್ಲ ಮಾಡ್ತಾ ಹೋಗಬೇಕು. ಹೀಗಾಗಿ ಅರ್ಘ್ಯಪಾತ್ರೆ ದೊಡ್ಡದಾಗಿರಲಿ. ಸರಿ, ಘಂಟಾನಾದವನ್ನು ಮಾಡಿ ಆಚಮನವನ್ನು ಮಾಡಿ. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮತ್ಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ದೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಾಣಾಯಾಮಃ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರಂ. ಅದ್ಯ ಪೂರೋಚ್ಚರಿತೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭಪುಣ್ಯತಿಥೌ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕಾರ್ತೀಕ ರಾಧಾ ದಾಮೋದರ ಪ್ರೇರಣೆಯ ಶ್ರೀ ಕಾರ್ತೀಕ ರಾಧಾ ದಾಮೋದರ ಪ್ರೀತ್ಯರ್ಥಂ ಪ್ರಬೋಧೋತ್ಸವಂ ಸಂಕ್ಷೇಪತಃ ತುಳಸಿ ವಿವಾಹ ವಿಧಿಂ ಚ ಕರಿಷ್ಯೆ. ತದಂಗತಯಾ ಶ್ರೀ ದಾಮೋದರಸ್ಯ ಪುರುಷ ಸೂಕ್ತ ವಿಧಿನಾ ಷೋಡಶೋಪಚಾರ ಪೂಜಾಂ ತುಳಸ್ಯಾಹ ಷೋಡಶೋಪಚಾರ ಪೂಜಾಂ ಚ ಕರಿಷ್ಯೆ. ಹೀಗೆ ಹೇಳ್ತಾ ಕರಿಷ್ಯೆ ಎಂಬುದಾಗಿ ಹೇಳಿದಾಗ ಮಂತ್ರಾಕ್ಷತೆ ಕಾಳು ಮತ್ತು ನೀರನ್ನು ಬುಟ್ಟಿಯಲ್ಲಿ ಬಿಡಬೇಕು. ತತಃ ದೇವಸ್ಯ ಕಲಶಪೂಜಾದಿ ಮಧುಪರ್ಕಪೂಜಾಂತಂ ಕೃತ್ವಾ ಸುಗಂಧಿ ತೈಲಾದೀನ ಪಂಚಾಮೃತಸ್ನಾನಾದಿ ರಮಾ ನೈವೇದ್ಯಾಂತಂ ಕೃತ್ವಾ ತುಳಸೀಂ ಪ್ರಪೂಜಯೇತ್. ಅಂದರೆ ಏನಂತರ್ಥ ಅಂದರೆ, ಇಲ್ಲಿಯವರೆಗೂ ಕೂಡ ನಾವು ಏನು ಮಾಡಬೇಕೀಗ ಅಂದರೆ ದಾಮೋದರನನ್ನು ಪುರುಷ ಸೂಕ್ತ ವಿಧಿಯಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ದಾಮೋದರನನ್ನು. ಹೀಗಾಗಿ ದಾಮೋದರಸ್ಯ ಅಭ್ಯಂಗಪೂರ್ವಕಂ ಮಂಗಲಸ್ನಾನಂ ಕಾರಯಿತ್ವ. ಅವನಿಗೆ ದಾಮೋದರನಿಗೆ ಅರ್ಥಾತ್ ಕೃಷ್ಣನಿಗೆ ದಾಮೋದರನ ಪ್ರತಿಮೆ ಎಲ್ಲಿದೆ ಅಂತ ಚಿಂತನೆಯನ್ನು ಮಾಡಬೇಕಾಗಿಲ್ಲ. ದಾಮೋದರ ಅಂದರೆ ಕೃಷ್ಣನೇ. ಶ್ರೀಕೃಷ್ಣ ಪರಮಾತ್ಮನ ಪ್ರತಿಮೆಗೆ ಮೊದಲು ಅಭ್ಯಂಗ ಸ್ನಾನವನ್ನು ಮಾಡಿಸಬೇಕು. ಅಂದರೆ ನಾವು ಎರ್ಕೊಳ್ಳೋದು ಅಂತೇವಲ್ಲ, ಅದು ಅಭ್ಯಂಗ ಸ್ನಾನ, ಎಣ್ಣೆ ಸ್ನಾನವನ್ನು ಮಾಡಿಸಬೇಕು ಭಗವಂತನಿಗೆ. ಅನಂತರದಲ್ಲಿ ಶ್ರೇಷ್ಠವಾದ ಮಂಗಲ ಸ್ನಾನವನ್ನು ಮಾಡಿಸಬೇಕು. ಮಂಗಲ ಸ್ನಾನವನ್ನು ಮಾಡಿ ಪಂಚಾಮೃತಾದಿಗಳನ್ನು ಮಾಡಬೇಕು ಭಗವಂತನಿಗೆ. ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕಾದರೆ ಮಧುಪರ್ಕದವರೆಗೆ ಪೂಜೆಯನ್ನು ಮಾಡಬೇಕು. ಆ ಮಧುಪರ್ಕದವರೆಗೆ ಪೂಜೆಯನ್ನು ಅಂದರೆ ಪಂಚಾಮೃತಾದಿಗಳನ್ನು ಮುಗಿಸಿ ಶುದ್ಧಾಭಿಷೇಕವನ್ನು ಮಾಡಿ ಶುದ್ಧವಾದ ಹೊಸ ರೇಷ್ಮೆ ವಸ್ತ್ರವನ್ನು ಪರಮಾತ್ಮನಿಗೆ ತೊಡಿಸಿ ಅನಂತರದಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಮಾಡಬೇಕು. ಲಕ್ಷ್ಮೀದೇವಿಗೆ ನೈವೇದ್ಯವನ್ನು ಮಾಡಬೇಕು. ಮುಗೀತು.
ಇಷ್ಟೇ. ಮುಂದೆ ವಾಯುದೇವರಿಗೆ ಭಾರತೀ ಸರಸ್ವತಿಯರಿಗೆ ನೈವೇದ್ಯವನ್ನು ಮಾಡುವಂತಿಲ್ಲ. ಇಷ್ಟಕ್ಕೆ ಮಾಡಬೇಕು. ರಮಾದೇವಿಗೆ ನೈವೇದ್ಯ ಮಾಡಿ ಮುಗಿಸಬೇಕು. ಸ್ಪಷ್ಟವಾಗಿ ಹೇಳ್ತಾರೆ, ರಮಾ ನೈವೇದ್ಯಾಂತಂ ಕೃತ್ವ, ರಮಾ ನೈವೇದ್ಯದವರೆಗೆ ನೈವೇದ್ಯವನ್ನು ಮಾಡಬೇಕು. ಅನಂತರದಲ್ಲಿ ತುಳಸಿಯನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಏನು ತುಳಸಿ ಪೂಜೆ ಮಾಡಬೇಕಾದ್ರೆ ಮೊದಲು ತುಳಸಿಗೆ ಆವಾಹನವನ್ನು ಮಾಡಬೇಕು. ಅದಕ್ಕಾಗಿ ಮೊದಲು ಸಂಕಲ್ಪವನ್ನು ಮಾಡಿ, ಅದ್ಯ ತುಳಸಿ ವಿವಾಹಂ ಕರಿಷ್ಯಮಾಣಃ ತುಳಸ್ಯಾಃ ಯಥಾಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಮತ್ತೆ ಮಂತ್ರಾಕ್ಷತೆ ಕಾಳು ನೀರನ್ನು ಬಿಡಬೇಕು. ಕೈಯಲ್ಲಿ ಹೂ ಮತ್ತು ಅಕ್ಷತೆಗಳನ್ನು ಕೈಯಲ್ಲಿ ಹಿಡಿದು ಹೀಗೆ ಸಂಕಲ್ಪವನ್ನು ಮಾಡಿ ಹೇಳಬೇಕು, ಮಂತ್ರವನ್ನು ಹೇಳಬೇಕು. ನಿಮ್ಮ ಪರವಾಗಿ ನಾನಿಲ್ಲಿ ಹೇಳಿರ್ತೇನೆ, ನೀವು ಈ ಮಂತ್ರ ಉಚ್ಚಾರಣೆ ಸಾಧ್ಯ ಇದ್ದರೆ ಮಾಡಿ. ಅನಂತರದಲ್ಲಿ ಆ ಹೂ ಮತ್ತು ಮಂತ್ರಾಕ್ಷತೆಗಳನ್ನು ತುಳಸಿ ಮೇಲೆ ಹಾಕಿ. ಧ್ಯಾಯಾಮಿ ತುಳಸೀಂ ದೇವೀಂ ಶ್ಯಾಮಾಂ ಕಮಲಲೋಚನಾಂ ಪ್ರಸನ್ನಾಂ ಪದ್ಮಕಲ್ಹಾರ ವರಾಭಯ ಚತುರ್ಭುಜಾಂ ಕಿರೀಟಹಾರ ಕೇಯೂರ ಕುಂಡಲಾದಿ ವಿಭೂಷಿತಾಂ ಧವಲಾಂ ಶುಕಸಂಯುಕ್ತಾಂ ಪದ್ಮಾಸನ ನಿಷೇದುಷೀಂ ತುಳಸ್ಯೈ ನಮಃ ಧ್ಯಾನಂ ಸಮರ್ಪಯಾಮಿ. ತುಳಸಿಗೆ ಧ್ಯಾನವನ್ನು ಸಮರ್ಪಣೆಯನ್ನು ಮಾಡಬೇಕು. ಆ ಹೂ ಮತ್ತು ಮಂತ್ರಾಕ್ಷತೆಗಳನ್ನು ತುಳಸಿ ಮೇಲೆ ಹಾಕಿ ಧ್ಯಾನವನ್ನು ಮಾಡಬೇಕು ತುಳಸಿದು. ಅನಂತರದಲ್ಲಿ ತುಳಸ್ಯೈ ನಮಃ ತುಳಸೀಂ ಆವಾಹಯಾಮಿ, ತುಳಸಿನ ಆವಾಹನ ಮಾಡಬೇಕು. ಕೃಷ್ಣಾನಂದಾಶ್ರು ಸಂಭೂತೆ ವರದೆ ತುಳಸಿ ಸ್ವಯಂ ತ್ವಾಮಹದ್ಯಾಹಂ ಭಜಾಮೀಹ ಕಮಲಾಪತಿವಲ್ಲಭೇ ಶ್ರೀ ತುಳಸ್ಯೈ ನಮಃ ತುಳಸೀಂ ಆವಾಹಯಾಮಿ. ಮಂತ್ರಾಕ್ಷತೆಯನ್ನು ಹಾಕಬೇಕು. ಪದ್ಮನಾಭ ಪ್ರಿಯೇ ದೇವಿ ಪದ್ಮಮೇ ತನ್ಮಯಾರ್ಪಿತಂ ಸಂಗ್ರಹಾಣಾಸನಂ ಶ್ಯಾಮೆ ವರದೇ ವರವರ್ಣಿನಿ ಶ್ರೀ ತುಳಸ್ಯೈ ನಮಃ ಆಸನಂ ಸಮರ್ಪಯಾಮಿ. ಅವಳು ಬಂದಿದ್ದಾಳೆ, ಈಗ ಆವಾಹನ ಮಾಡಿದ್ದೀರಿ, ಆವಾಹನದಿಂದ ಬಂದಿದ್ದಾಳೆ. ಬಂದ ಮೇಲೆ ಅವಳಿಗೆ ಕುಳಿತುಕೊಳ್ಳಿಕ್ಕೆ ಅಂತ ಆಸನವನ್ನು ಕೊಡಬೇಕು. ಅದಕ್ಕಾಗಿ ಆಸನಂ ಸಮರ್ಪಯಾಮಿ. ಮಂತ್ರಾಕ್ಷತೆ ಕಾಳಗಳನ್ನು ಏರಿಸಬೇಕು. ಅನಂತರದಲ್ಲಿ ಅರ್ಘ್ಯಪಾತ್ರೆಯಲ್ಲಿರ್ತಕ್ಕಂತಹ ನೀರನ್ನು ತೆಗೆದುಕೊಂಡು, ಆಚಮನ ಥಾಲಿ ಇದಲ್ಲ, ಅರ್ಘ್ಯಪಾತ್ರೆಯಲ್ಲಿರ್ತಕ್ಕಂತಹ ನೀರನ್ನು ತೆಗೆದುಕೊಂಡು, ಬೃಂದಾವನ ಸ್ಥಿತೇ ದೇವಿ ಬೃಂದಾರಕ ಸುಪೂಜಿತೆ ಇದಂ ಪಾದ್ಯಂ ಗ್ರಹಾಣತ್ವಂ ದೇವಿ ದೈತ್ಯಾಂತಕ ಪ್ರಿಯೇ ಶ್ರೀ ತುಳಸ್ಯೈ ನಮಃ ಪಾದ್ಯಂ ಸಮರ್ಪಯಾಮಿ. ಅವಳಿಗೆ ಪಾದ್ಯವನ್ನು ಸಮರ್ಪಣೆ ಮಾಡಬೇಕು. ಆ ಅರ್ಘ್ಯಪಾತ್ರೆ ನೀರನ್ನು ತೆಗೆದುಕೊಂಡು ನಿಮ್ಮ ಬುಟ್ಟಿಯೊಳಗೆ ನೀರನ್ನು ಬಿಡಿ ತೀರ್ಥದ ಸೌಟಿನಿಂದ. ಅನಂತರದಲ್ಲಿ ಮತ್ತೆ ಹಾಗೆ ನೀರನ್ನು ತೆಗೆದುಕೊಳ್ಬೇಕು ಅರ್ಘ್ಯಪಾತ್ರೆಯಿಂದ. ಕ್ಷೀರೋಧಧಿ ಸಮುತ್ಪನ್ನೇ ದೇವಾದಿ ಮುನಿಪೂಜಿತೆ ವಿಷ್ಣು ಪ್ರಿಯೇ ಮಯಾ ದತ್ತಂ ಗ್ರಹಾಣಾರ್ಘ್ಯಂ ನಮೋಸ್ತುತೆ ಶ್ರೀ ತುಳಸ್ಯೈ ನಮಃ ಅರ್ಘ್ಯಂ ಸಮರ್ಪಯಾಮಿ. ಅರ್ಘ್ಯವನ್ನು ಸಮರ್ಪಣೆ ಮಾಡಿ. ಅನಂತರದಲ್ಲಿ ಏಲಾ ಲವಂಗ ಕರ್ಪೂರ ಚಂದನಾದ್ಯೈ ಸುವಾಸಿತಂ ಪಾನೀಯಂ ತೇ ಮಯಾ ನೀತಂ ಸಮ್ಯಗಾಚಮನೀಯಕಂ ಶ್ರೀ ತುಳಸ್ಯೈ ನಮಃ ಆಚಮನೀಯಂ ಸಮರ್ಪಯಾಮಿ. ತುಳಸಿ ದೇವಿಗೆ ಆಚಮನೀಯಂ ಸಮರ್ಪಯಾಮಿ. ಆಚಮನವನ್ನು ಅಂಥೇಳಿ ಆ ಅರ್ಘ್ಯಪಾತ್ರೆಯ ನೀರನ್ನೇ ಮತ್ತೆ ಬುಟ್ಟಿಯಲ್ಲಿ ಬಿಡಬೇಕು. ಅನಂತರದಲ್ಲಿ ಮಧುಪರ್ಕ ದಾಮೋದರ ಪ್ರಿಯೇ ದೇವಿ ದಧಿಕ್ಷೌದ್ರ ಸಮನ್ವಿತಂ ಮಧುಪರ್ಕಂ ಗ್ರಹಾಣತ್ವಂ ಮಯಾ ದತ್ತಂ ಸುರೇಶ್ವರಿ ಶ್ರೀ ತುಳಸ್ಯೈ ನಮಃ ಮಧುಪರ್ಕಂ ಸಮರ್ಪಯಾಮಿ. ಮಧುಪರ್ಕ ಅಂತ ಮತ್ತೆ ನೀರನ್ನು ಸಮರ್ಪಣೆ ಮಾಡಿ. ಅನಂತರದಲ್ಲಿ ತುಳಸಿಗೆ ಪಂಚಾಮೃತವನ್ನು ಮಾಡಬೇಕು. ಸುಗಂಧಿತೈಲ ಹರಿದ್ರಾಭ್ಯಾಂ ಉಷ್ಣೋದಕೇನ ಚ ಮಂಗಲ ಸ್ನಾನಂ ಕಾರಯಿತ್ವಾ. ಒಳ್ಳೆ ಸುಗಂಧಭರಿತವಾದ ತೈಲ, ಅರಿಶಿಣ, ಕುಂಕುಮ, ಉಷ್ಣೋದಕ ಇವುಗಳೊಂದಿಗೆ ಮಂಗಲ ಸ್ನಾನವನ್ನು ಮಾಡಬೇಕು ತುಳಸಿ ದೇವಿಗೆ. ಹೀಗಾಗಿ ದಧಿಕ್ಷೀರ ಘೃತೋಪೇತಂ ಶರ್ಕರ ಮಧುಸಂಯುತಂ ಸ್ನಾನಂ ಪಂಚಾಮೃತಂ ದೇವಿ ಗ್ರಹಾಣ ಸುರಪೂಜಿತೆ ಶ್ರೀ ತುಳಸ್ಯೈ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಪಂಚಾಮೃತವನ್ನು ಸಮರ್ಪಣೆ ಮಾಡಬೇಕು. ಅನಂತರದಲ್ಲಿ ಶುದ್ಧೋದಕ ಸ್ನಾನವನ್ನು ಮಾಡಿಸಬೇಕು ತುಳಸಿ ದೇವಿಗೆ. ಗಂಗಾದಿ ಸರ್ವತೀರ್ಥೇಭ್ಯ ಸಮಾನೀತಮಿದಂ ಜಲಂ ಸ್ನಾನಾರ್ಥಂ ತುಳಸಿ ಸ್ವಚ್ಛಂ ಪ್ರೀತ್ಯ ತತ್ಪ್ರತಿಗೃಹ್ಯತಾಂ ಶ್ರೀ ತುಳಸ್ಯೈ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಶುದ್ಧವಾದ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ತುಳಸಿ ದೇವಿಗೆ. ಅದಕ್ಕಾಗಿ ಇಂಥ ಒಂದು ಕಲಶ ಬೇರೆಯೇ ಇರ್ತದೆ. ಎಲ್ಲ ಪೂಜೆಯ ವಿಧಾನದಲ್ಲಿ ನೀವು ಕಲಶ ಪೂಜೆಯನ್ನು ಹೇಗೆ ಮಾಡಿರ್ತೀರೋ ಹಾಗೆ ಆ ಕಲಶ ಪೂಜೆಯನ್ನು ಮಾಡಿ ಇಟ್ಕೊಂಡಿರಬೇಕು.
ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ. ಮತ್ತೊಮ್ಮೆ ಆಚಮನಕ್ಕೆ ಅಂತ ನೀರನ್ನು ಸಮರ್ಪಣೆ ಮಾಡಬೇಕು. ಅನಂತರದಲ್ಲಿ ಗೆಜ್ಜಿ ವಸ್ತ್ರ ಏರಿಸಬೇಕು. ಸುರಾರ್ಚಿತಾಂಗ್ರಿಯುಗಲೇ ದುಕೂಲ ವಸನಪ್ರಿಯೇ ವಸ್ತ್ರಯುಗ್ಮಂ ಪ್ರದಾಸ್ಯಾಮಿ ಗ್ರಹಾಣ ದುರಿತಾಪಹೇ. ಶ್ರೀ ತುಳಸ್ಯೈ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಗೆಜ್ಜೆ ವಸ್ತ್ರ ಏರಿಸಬೇಕು ತುಳಸೀದೇವಿಗೆ. ಅನಂತರದಲ್ಲಿ ನವರತ್ನಾದಿಭಿರ್ಬದ್ಧಾಂ ಸೌವರ್ಣೈಶ್ಚೈವ ತಂತುಭಿಃ ನಿರ್ಮಿತಂ ಕಂಚುಕಂ ಭಕ್ತ್ಯಾ ಗೃಹಾಣತ್ವಂ ಸುರೇಶ್ವರಿ. ಶ್ರೀ ತುಳಸ್ಯೈ ನಮಃ. ಕಂಚುಕಂ ಸಮರ್ಪಯಾಮಿ. ಸುವರ್ಣ ನಿರ್ಮಿತಂ ದಿವ್ಯಂ ನಾನಾರತ್ನ ಸುಶೋಭಿತಂ ತ್ರೈಲೋಕ್ಯ ಪೂಜಿತೆ ದೇವಿ ಗೃಹಾಣಾಭರಣಂ ಶುಭಂ. ಶ್ರೀ ತುಳಸ್ಯೈ ನಮಃ. ಆಭರಣಾನಿ ಸಮರ್ಪಯಾಮಿ. ಎಷ್ಟು ಸಾಧ್ಯ ಇದೆ ಭಗವಂತ ನಿಮಗೇನು ಕೊಟ್ಟಿದ್ದಾನೆ ಅಂತಹ ಉತ್ತಮವಾದ ರೇಷ್ಮೆ ವಸ್ತ್ರಗಳು, ಆಭರಣಗಳು, ಅವುಗಳಿಂದ ತುಳಸಿಯನ್ನು ಅಲಂಕಾರ ಮಾಡಬೇಕು. ಅನಂತದಲ್ಲಿ ಭಗವಂತನಿಗೆ ನಿವೇದನೆ ಮಾಡಿರ್ತಕ್ಕಂತಹ ಗಂಧವನ್ನು ತುಳಸೀದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಕರ್ಪೂರ ಗುರುಕಸ್ತೂರಿ ರೋಚನಾಧಿಭಿರನ್ವಿತಂ ಗಂಧಂ ದದಾಮ್ಯಹಂ ದೇವಿ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ. ಶ್ರೀ ತುಳಸ್ಯೈ ನಮಃ. ಗಂಧಂ ಸಮರ್ಪಯಾಮಿ. ಅನಂತರದಲ್ಲಿ ಅಕ್ಷತೆಯನ್ನು ಏರಿಸಬೇಕು. ಶ್ವೇತಾಂಶ್ಚ ಚಂದ್ರವರ್ಣಾಭಾನ್ ಹರಿದ್ರಾರಾಗರಂಜಿತಾನ್ ಅಕ್ಷತಾನ್ ಸಂಗ್ರಹಾಣತ್ವಂ ತುಳಸ್ಯಘ ವಿನಾಶಿನಿ. ಶ್ರೀ ತುಳಸ್ಯೈ ನಮಃ. ಅಕ್ಷತಾನ್ ಸಮರ್ಪಯಾಮಿ. ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು. ಅನಂತರದಲ್ಲಿ ಸೌಭಾಗ್ಯ ದ್ರವ್ಯಗಳನ್ನು ಸಮರ್ಪಣೆ ಮಾಡಬೇಕು. ಕಂಠಸೂತ್ರಂ ತಾಲಪತ್ರಂ ಹರಿದ್ರಾ ಕುಂಕುಮಂಜನಂ ಸಿಂಧೂರಾದಿ ಪ್ರದಾಸ್ಯಾಮಿ ಸೌಭಾಗ್ಯಂ ದೇಹಿ ಮೇ ವ್ಯಯೇ. ಶ್ರೀ ತುಳಸ್ಯೈ ನಮಃ. ಸೌಭಾಗ್ಯ ದ್ರವ್ಯಾಣಿ ಸಮರ್ಪಯಾಮಿ. ಎಷ್ಟು ಸೌಭಾಗ್ಯ ದ್ರವ್ಯಗಳನ್ನು ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಕಂಠಸೂತ್ರ, ತಾಲಪತ್ರ, ಹರಿದ್ರ, ಕುಂಕುಮ, ಸಿಂಧೂರ ಇವೇನೇನು ನೀವು ಇಟ್ಕೊಂಡಿದ್ದೀರಾ ಅವುಗಳನ್ನೆಲ್ಲ ತುಳಸೀದೇವಿಗೆ ಸಮರ್ಪಣೆಯನ್ನು ಮಾಡಿ. ಅನಂತರದಲ್ಲಿ ನಾನಾ ವಿಧದ ಪುಷ್ಪಗಳನ್ನು, ಒಳ್ಳೆ ಸುಗಂಧಭರಿತ ಪುಷ್ಪಗಳು, ನಿಷಿದ್ಧ ಪುಷ್ಪಗಳನ್ನು ತುಳಸೀದೇವಿಗೆ ಏರಿಸಬಾರದು, ಭಗವಂತನಿಗೆ ಏರಿಸಬಾರದು. ಅದರಿಂದ ಮತ್ತಷ್ಟು ಅನಾಹುತಗಳೇ ಆಗ್ತದೆ. ಆದ್ದರಿಂದಾಗಿ ಕಡಿಮೆಯಾದರೂ ಪರವಾಗಿಲ್ಲ, ಸುಗಂಧ ಹೂವುಗಳನ್ನು ಮಾತ್ರ ಪರಮಾತ್ಮನಿಗೆ, ಲಕ್ಷ್ಮೀದೇವಿಗೆ, ಪ್ರಾಣದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಆದ್ದರಿಂದಾಗಿ ತುಳಸೀದೇವಿಗೆ ನಿಷಿದ್ಧವಾಗದ ಹೂವುಗಳನ್ನು, ನಿಷಿದ್ಧ ಅನಿಷಿದ್ಧ ಅಂತ ಗೊತ್ತಾಗೋದು ಹೇಗೆ ಅಂದರೆ, ವಾಸನೆಯನ್ನು ನೋಡಿದಾಗ ಅದು ಒಳ್ಳೆಯ ಸುಗಂಧ ಇರುತ್ತದೆ ಎಂದರೆ ಅದು ನಿಷಿದ್ಧ ಆಗಿರುವುದಿಲ್ಲ. ವಾಸನೆಯೇ ಇರುವುದಿಲ್ಲ ಅಥವಾ ದುರ್ವಾಸನೆ ಬರ್ತದೆ ಅಂತನ್ನೋದಾದರೆ ಅದು ನಿಷಿದ್ಧ ಪುಷ್ಪ ಇರುತ್ತದೆ. ಇದು ಸಾಮಾನ್ಯವಾಗಿ ನಾನು ಹೇಳಿದ್ದು. ಆದ್ದರಿಂದಾಗಿ ಮಲ್ಲಿಗೆ ಹೂವು, ಕಮಲದ ಹೂವು, ಈ ಕಾರ್ತೀಕ ಮಾಸದೊಳಗೆ ಕಮಲದ ಹೂವಿನಿಂದ ದಾಮೋದರನ ಪೂಜೆಯನ್ನು ಮಾಡಿದರೆ ಭಗವಂತ ಬಹಳ ಪ್ರೀತನಾಗ್ತಾನೆ ಎಂಬುದಾಗಿ ಕಾರ್ತೀಕ ಮಾಸ ಮಹಾತ್ಮೆಯಲ್ಲಿ ಬರುತ್ತದೆ. ಆ ಕಾರಣದಿಂದಾಗಿ ಕಮಲ ಹೂವು, ಮಲ್ಲಿಗೆ ಹೂವು, ಪಾರಿಜಾತ ಹೂವು, ಸಂಪಿಗೆ ಹೂವು, ಸೇವಂತಿಗೆ ಹೂವು ಇವೆಲ್ಲ ಒಳ್ಳೆ ಜಾತಿಯ ಹೂವುಗಳಿವು. ಸುಗಂಧರಾಜ ಹೂವು ಇವುಗಳಿಂದ ಆ ಭಗವಂತನನ್ನು, ತುಳಸಿಯನ್ನು ನಾವು ಪೂಜೆ ಮಾಡಬೇಕು. ಈಗ ನಾನಾ ವಿಧ ಪುಷ್ಪಗಳನ್ನು ಕೇತಕಿ ಜಾಜಿ ಪುನ್ನಾಗೈ ಚಂಪಕೈರ್ಬಕುಲೈ ಶುಭೈ ಪೂಜಯಾಮಿ ಚ ದೇವೇಶಿ ವರದೆ ಭಕ್ತವತ್ಸಲೆ. ಶ್ರೀ ತುಳಸ್ಯೈ ನಮಃ. ನಾನಾ ವಿಧ ಪುಷ್ಪಾಣಿ ಸಮರ್ಪಯಾಮಿ. ಈ ಹೂವುಗಳನ್ನೆಲ್ಲ ಸಮರ್ಪಣೆ ಮಾಡಬೇಕು. ಇನ್ನು ಅಂಗ ಪೂಜಾ, ತುಳಸೀದೇವಿಯ ಅಂಗ ಪೂಜೆಯನ್ನು ಮಾಡಬೇಕು. ನಾನು ಒಂದೊಂದೇ ಅಂಗಗಳನ್ನು ಹೇಳ್ತಾ ಹೋಗ್ತೇನೆ. ನೀವು ತುಳಸೀದೇವಿಗೆ ಆ ಅಂಗಗಳನ್ನು ಚಿಂತನೆ ಮಾಡ್ತಾ ಮಂತ್ರಾಕ್ಷತೆ ಕಾಳುಗಳನ್ನು ಹಾಕ್ತಾ ಹೋಗಬೇಕು. ಶ್ರೀ ತುಳಸ್ಯೈ ನಮಃ. ಪಾದೌ ಪೂಜಯಾಮಿ. ಶ್ರೀ ವಿಷ್ಣುಪತ್ನ್ಯೈ ನಮಃ. ಗುಲ್ಫೌ ಪೂಜಯಾಮಿ. ಶ್ರೀ ಅಗಹಂತ್ರ್ಯೈ ನಮಃ. ಜಂಘೆ ಪೂಜಯಾಮಿ. ಶ್ರೀ ಲೋಕವಂದಿತಾಯೈ ನಮಃ. ಜಾನುನಿ ಪೂಜಯಾಮಿ. ರಂಭೋರ್ವೈ ನಮಃ. ಊರು ಪೂಜಯಾಮಿ. ಶ್ರೀ ಪೀತಾಂಬರಧಾರಿಣ್ಯೈ ನಮಃ. ಕಟಿಂ ಪೂಜಯಾಮಿ. ಓಂ ಕ್ಷೀರಾಬ್ಧಿತನಯಾಯೈ ನಮಃ. ನಾಭಿಂ ಪೂಜಯಾಮಿ. ಶ್ರೀ ಲೋಕಜನನ್ಯೈ ನಮಃ. ಗುಹ್ಯಂ ಪೂಜಯಾಮಿ. ಶ್ರೀ ದಾಮೋದರಪ್ರಿಯಾಯೈ ನಮಃ. ಉದರಂ ಪೂಜಯಾಮಿ. ಶ್ರೀ ಕುಂಭಸ್ತನ್ಯೈ ನಮಃ. ಸ್ತನೌ ಪೂಜಯಾಮಿ. ಶ್ರೀ ಸಕಲಸುರಪೂಜ್ಯಾಯೈ ನಮಃ. ಭುಜೌ ಪೂಜಯಾಮಿ. ಶ್ರೀ ಸರ್ವಾಭರಣಭೂಷಿತಾಯೈ ನಮಃ. ಕಂಠಂ ಪೂಜಯಾಮಿ. ಓಂ ಸುಮುಖಾಯೈ ನಮಃ. ಮುಖಂ ಪೂಜಯಾಮಿ.
ಓಂ ಬಿಂಬೋಷ್ಠ್ಯೈ ನಮಃ ಓಷ್ಠೌ ಪೂಜಯಾಮಿ. ಶ್ರೀ ಸುನಾಸಿಕಾಯೈ ನಮಃ ನಾಸಿಕಾಂ ಪೂಜಯಾಮಿ. ಶ್ರೀ ಉತ್ಪಲಾಕ್ಷ್ಯೈ ನಮಃ ನೇತ್ರೇ ಪೂಜಯಾಮಿ. ಶ್ರೀ ತಾಟಂಕಧಾರಿಣ್ಯೈ ನಮಃ ಕರ್ಣೌ ಪೂಜಯಾಮಿ. ಓಂ ರಮಾಯೈ ನಮಃ ಲಲಾಟಂ ಪೂಜಯಾಮಿ. ಓಂ ಇಂದು ಸುಂದರ್ಯೈ ನಮಃ ಶಿರಃ ಪೂಜಯಾಮಿ. ಓಂ ಶ್ರೀ ತುಳಸ್ಯೈ ನಮಃ ಸರ್ವಾಂಗಂ ಪೂಜಯಾಮಿ. ಅವಳ ಎಲ್ಲ ಅಂಗಗಳನ್ನು ಪೂಜೆ ಮಾಡಿದ್ದೇನೆ ಅಂತ ಚಿಂತನೆಯನ್ನು ಮಾಡಬೇಕು. ಅನಂತರದಲ್ಲಿ ಧೂಪಾರತಿ. ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂಚ ಮನೋಹರಂ ಧೂಪಂ ದಾಸ್ಯಾಮಿ ತುಳಸಿ ಕೃಪಯಾ ತ್ವಂ ಗೃಹಾಣತಂ. ಧೂಪಂ ಸಮರ್ಪಯಾಮಿ. ಗಂಟಿಯನ್ನು ಬಾರಿಸ್ತಾ ಒಂದು ಕೆಂಡದೊಳಗೆ ಶ್ರೇಷ್ಠವಾಗಿರ್ತಕ್ಕಂತಹ ಧೂಪ ಬರುವಂತೆ ಹಾಕಿ ಧೂಪವನ್ನು ಮಾಡಬೇಕು. ದಶಾಂಗ ಹಾಕಬೇಕು ಅಂತ ಹೇಳ್ತಾರೆ ಅದನ್ನು. ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂಚ ಮನೋಹರಂ ಅಂತಹ ದಶಾಂಗವನ್ನು ಹಾಕಿ ಧೂಪಾರತಿಯನ್ನು ಮಾಡಬೇಕು. ಅನಂತರದಲ್ಲಿ ತುಪ್ಪದ ಆರತಿಯನ್ನು ಮಾಡಬೇಕು. ದೀಪಂ ದರ್ಶಯಾಮಿ. ತುಪ್ಪದ ದೀಪವನ್ನು ಘೃತಾಕ್ತವರ್ತಿ ಸಂಯುಕ್ತಂ ಅಂಧಕಾರ ವಿನಾಶಕಂ ದೀಪಂ ದಾಸ್ಯಾಮಿ ತೇ ದೇವಿ ಗೃಹಾಣ ಮುದಿತಾ ಭವ. ಶ್ರೀ ತುಳಸ್ಯೈ ನಮಃ ದೀಪಂ ದರ್ಶಯಾಮಿ. ಅನಂತರದಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನೇ ಇಲ್ಲಿ ತುಳಸಿ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ರಮಾ ನೈವೇದ್ಯದವರೆಗೆ ಮಾಡಬೇಕು ಅಂತ ಹೇಳಿತ್ತಲ್ಲ ಹಿಂದೆ, ಆ ಪದಾರ್ಥಗಳನ್ನೇ ಈಗ ಮತ್ತೆ ತಿರ್ಗಾ ಈ ತುಳಸಿ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ನಾನಾ ವಿಧವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಮಾಡಿರಬೇಕು. ನೈವೇದ್ಯಂ ಷಡ್ರಸೋಪೇತಂ ದಧಿ ಮಧ್ವಾಜ್ಯ ಸಂಯುತಂ ನಾನಾ ಭಕ್ಷ್ಯಫಲೋಪೇತಂ ಗೃಹಾಣಾಭೀಷ್ಟದಾಯಿನಿ. ಶ್ರೀ ತುಳಸ್ಯೈ ನಮಃ ನೈವೇದ್ಯಂ ಸಮರ್ಪಯಾಮಿ. ಅನಂತರದಲ್ಲಿ ಮಧ್ಯದಲ್ಲಿ ಅವಳು ನೀರು ಕುಡಿಬೇಕು ಅನ್ನುವಂತಹ ಕಾರಣದಿಂದ ತೀರ್ಥದ ಸೌಂಟಿನಿಂದ ಅರ್ಘ್ಯಪಾತ್ರೆಯ ನೀರನ್ನು ತಗೊಂಡು ಬಿಡ್ತಿರಬೇಕು. ಘನಸಾರ ಸುಗಂಧೇನ ಮಿಶ್ರಿತಂ ಪುಷ್ಪವಾಸಿತಂ ಪಾನೀಯಂ ಗೃಹ್ಯತಾಂ ದೇವಿ ಶೀತಲಂ ಸುಮನೋಹರಂ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಶ್ರೀ ತುಳಸ್ಯೈ ನಮಃ ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ. ಶ್ರೀ ತುಳಸ್ಯೈ ನಮಃ ಮುಖಪ್ರಕ್ಷಾಲನಂ ಸಮರ್ಪಯಾಮಿ. ಶ್ರೀ ತುಳಸ್ಯೈ ನಮಃ ಪುನರಾಚಮನೀಯಂ ಸಮರ್ಪಯಾಮಿ. ಅನಂತರದಲ್ಲಿ ಅಲ್ಲಿರ್ತಕ್ಕಂತಹ ನಾನಾ ವಿಧವಾದ ಹಣ್ಣುಗಳು ವೃತ ಮುಗಿದಿರುತ್ತದೆ. ಆದ್ದರಿಂದಾಗಿ ನಿಷಿದ್ಧವಾಗದ ಎಲ್ಲ ಹಣ್ಣುಗಳೂ ಕೂಡ ತುಳಸಿ ದೇವಿಗೆ ಸಮರ್ಪಣೆ ಮಾಡಲಿಕ್ಕೆ ಬರ್ತದೆ ಅನ್ನೋ ಕಾರಣದಿಂದ ಸೇಬು ಹಣ್ಣು, ಕಿತ್ತಲಿ ಹಣ್ಣು, ದಾಳಂಬಿ ಹಣ್ಣು, ಯಾವ ಹಣ್ಣು ಎಷ್ಟು ಸಾಧ್ಯ ಇದೆ ನಿಮಗೆ ಖರೀದಿ ಮಾಡಲಿಕ್ಕೆ ಅಷ್ಟು ಹಣ್ಣುಗಳನ್ನು ತುಳಸಿ ದೇವಿಗೆ ಸಮರ್ಪಣೆಯನ್ನು ಮಾಡಿ. ಬೀಜಾಪೂರಾಮ್ರಪನಸ ಖರ್ಜೂರಿ ಕದಲೀಫಲಂ ನಾರಿಕೇಲ ಫಲಂ ದಿವ್ಯಂ ಗ್ರಹಾಣ ಸುರಪೂಜಿತೆ ಶ್ರೀ ತುಳಸ್ಯೈ ನಮಃ ನಾನಾ ವಿಧ ಫಲಾನಿ ಸಮರ್ಪಯಾಮಿ. ಅನಂತರದಲ್ಲಿ ಎಲಿ, ಅಡಿಕೆ, ದಕ್ಷಿಣೆ ಇವುಗಳನ್ನು ಇಡಬೇಕು, ಅದನ್ನು ಸಮರ್ಪಣೆಯನ್ನು ಮಾಡಬೇಕು. ಪೂಗಿ ಫಲಸಮಾಯುಕ್ತಂ ನಾಗವಲ್ಲಿ ದಲೈರ್ಯುತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಶ್ರೀ ತುಳಸ್ಯೈ ನಮಃ ತಾಂಬೂಲಂ ಸಮರ್ಪಯಾಮಿ. ಸುವರ್ಣಂ ಸರ್ವಧಾತೂನಾಂ ಶ್ರೇಷ್ಠಂ ದೇವಿ ಚ ತತ್ಸದಾ ಭಕ್ತ್ಯಾ ದದಾಮಿ ವರದೆ ಸ್ವರ್ಣವೃದ್ಧಿಂ ಚ ದೇಹಿ ಮೇ ಶ್ರೀ ತುಳಸ್ಯೈ ನಮಃ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ಸುವರ್ಣ ಪುಷ್ಪದಕ್ಷಿಣೆಗಳನ್ನು ಸಮರ್ಪಣೆಯನ್ನು ಮಾಡಬೇಕು. ಅನಂತರದಲ್ಲಿ ಮಹಾನೀರಾಜನ ನೀರಾಜನಂ ಸುಮಂಗಲ್ಯಂ ಕರ್ಪೂರೇಣ ಸಮನ್ವಿತಂ ವಹ್ನಿಚಂದ್ರಾರ್ಕ ಸದೃಶಂ ಗ್ರಹಾಣ ದುರಿತಾಪಹೇ ಶ್ರೀ ತುಳಸ್ಯೈ ನಮಃ ಮಹಾನೀರಾಜನಂ ಸಮರ್ಪಯಾಮಿ. ಮಹಾನೀರಾಜನವನ್ನು ಮಾಡಬೇಕು. ಅನಂತರದಲ್ಲಿ ಕೈಯಲ್ಲಿ ಮಂತ್ರಾಕ್ಷತೆ ಕಾಳೆಗಳನ್ನು ಹಿಡಿದುಕೊಂಡು ನಮಸ್ತೆ ಸರ್ವಲೋಕಾನಾಂ ಜನನ್ಯೈ ಪುಣ್ಯಮೂರ್ತಯೇ ನಮಸ್ತೆ ದೇವಿ ಕಲ್ಯಾಣಿ ನಮಸ್ತೆ ಮುನಿಪೂಜಿತೆ ಶ್ರೀ ತುಳಸ್ಯೈ ನಮಃ ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ. ಶ್ರೀ ತುಳಸ್ಯೈ ನಮಃ ಛತ್ರ ಚಾಮರ ದರ್ಪಣ ನೃತ್ಯ ಗೀತ ವಾದ್ಯೋಂದಾಲಿಕಾದಿ ಸಮಸ್ತರಾಜೋಪಚಾರಾನ್ ಸಮರ್ಪಯಾಮಿ. ದೇವೈರ್ವಿಘ್ನವಿನಾಶಿನ್ಯೈ ಪ್ರದಕ್ಷಿಣಕೃತಾಂ ನೃಣಾಂ ಪ್ರದಕ್ಷಿಣಂ ಕರೋಮ್ಯದ್ಯ ವಾಂಛಿತಾರ್ಥಪ್ರದಾ ಭವಃ. ಶ್ರೀ ತುಳಸ್ಯೈ ನಮಃ ಪ್ರದಕ್ಷಿಣಾನಿ ಸಮರ್ಪಯಾಮಿ. ತುಳಸಿ ದೇವಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು. ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶುಭೆ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿಕೆ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾಃ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ.
ಈ ಮಂತ್ರಗಳಿಂದ ಅವಳಿಗೆ ನಮಸ್ಕಾರವನ್ನು ಮಾಡಬೇಕು. ಯಾ ದೃಷ್ಟ ನಿಖಿಲಾಘ ಸಂಘಶಮನಿ ಸ್ಪೃಷ್ಟ ವಪುಃಪಾವನಿ ರೋಗಾಣಾಂ ಅಭಿವಂದಿತ ನಿರಸನಿ ಸಿಕ್ತಾಂತಕತ್ರಾಸಿನಿ ಪ್ರತ್ಯಾಸಕ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತ ನ್ಯಸ್ತಾ ತಚ್ಚರಣೆ ವಿಮುಕ್ತಿ ಫಲದ ತಸ್ಯೈ ತುಳಸ್ಯೈ ನಮಃ. ಈ ರೀತಿಯಾಗಿ ನಮಸ್ಕಾರವನ್ನು ಮಾಡಿ ಈ ಪೂಜೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅನೇನ ತುಳಸಿ ಪೂಜನೇನ ಭಗವಾನ್ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕಾರ್ತೀಕ ರಾಧಾ ದಾಮೋದರ ಪ್ರಿಯತಾಂ ಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಈಗ ವಿವಾಹವನ್ನು ಮಾಡಬೇಕು. ವಿವಾಹಕ್ಕಾಗಿ ಏನು ಮಾಡಬೇಕು? ಯಜಮಾನ ಅಂದರೆ ಯಾರು ವಿವಾಹವನ್ನು ಮಾಡ್ತಾ ಇರ್ತಾರೆ ಅಂಥವರು ಕೈಯಲ್ಲಿ ಹೂ ಮತ್ತು ತುಳಸಿಗಳನ್ನು ಇಟ್ಟುಕೊಂಡು ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ ಮೊದಲಾದವರಿಗೆಲ್ಲ ನಾನು ಭಗವಂತನನ್ನು ಮೇಲಕ್ಕೆ ಎಬ್ಬಿಸುವಾಗ ಜಾಗಟಿ ಗಂಟೆ ವಾದ್ಯ ನಗಾರಿಗಳನ್ನು ಬಾರಿಸಿ ಅಂತ ಹೇಳಿಟ್ಟಿರಬೇಕು. ಯಜಮಾನಃ ಕೃತಾಂಜಲಿ ಕ್ಷೀರಾಬ್ಧಿಶಾಯಿನಂ ಶ್ರೀ ದಾಮೋದರಂ ಘಂಟಾದಿವಾದ್ಯಘೋಷೇಣ ಪ್ರಬೋಧ್ಯ ಪ್ರಾರ್ಥಯೇತ್. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ನೀವು ಮಂತ್ರವನ್ನು ಹೇಳಬೇಕು. ಹರಿ ಓಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಾಧೆ ಪದಂ ಸಮೋಳ್ಳಮಸ್ಯ ಪಾಂ ಸುರೇ ಬ್ರಹ್ಮೇಂದ್ರ ರುದ್ರಾಗ್ನಿ ಕುಬೇರ ಸೂರ್ಯ ಸೋಮಾಧಿಭಿರ್ವಂದಿತ ವಂದನೀಯ ಬುದ್ಧ್ಯಸ್ವದೇವೇಶ ಜಗನ್ನಿವಾಸ ಮಂತ್ರಪ್ರಭಾವೇನ ಸುಖೇನ ದೇವ. ಇಯಂ ತು ದ್ವಾದಶೀ ದೇವ ಪ್ರಬೋಧಾರ್ಥಂ ವಿನಿರ್ಮಿತಾ ತ್ವಯೈವ ಸರ್ವಲೋಕಾನಾಂ ಹಿತಾರ್ಥಂ ಶೇಷಶಾಯಿನ ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ತ್ಯಜ ನಿದ್ರಾಂ ಜಗತ್ಪತೆ ತ್ವಯಿ ಸುಪ್ತೆ ಜಗತ್ಸುಪ್ತಂ ಉತ್ಥಿತೆ ಚೋತ್ಥಿತಂ ಭವೇತ್. ಏವಂ ಉತ್ಥಾಪ್ಯ. ಈ ರೀತಿಯಾಗಿ ಮಂತ್ರವನ್ನು ಹೇಳ್ತಾ ಆ ಭಗವಂತನನ್ನು ಮೇಲಕ್ಕೆ ಎಬ್ಬಿಸಿ ಅವನನ್ನು ತುಳಸಿ ಹತ್ತಿರಕ್ಕೆ ಕೂಡಿಸಬೇಕು. ಮಂತ್ರ ಪುಷ್ಪಾಂಜಲಿಗಳನ್ನು ಸಮರ್ಪಣೆ ಮಾಡಬೇಕೀಗ. ಓಂ ಚರಣಂ ಪವಿತ್ರಂ ವಿತತಂ ಪುರಾಣಂ ಏನ ಪೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತಾ ಅತಿ ಪಾಪ್ಮಾನ್ಮರಂ ದಿದರೇಮ ಗತಾ ಮೇಘಾ ವಿಯಚ್ಚೈವ ನಿರ್ಮಲಂ ನಿರ್ಮಲಾದಿಶಃ ಶಾರದಾನಿ ಚ ಪುಷ್ಪಾಣಿ ಗ್ರಹಾಣ ಮಮ ಕೇಶವ ದಾಮೋದರಾಯ ನಮಃ ಪುಷ್ಪಾಂಜಲಿಂ ದದ್ಯಾತ್. ಈ ಮಂತ್ರವನ್ನು ಹೇಳ್ತಾ ದಾಮೋದರನಿಗೆ ನಾವು ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಬೇಕು. ಈಗ ತುಳಸಿ ವಿವಾಹವನ್ನು ಮಾಡಬೇಕು. ಭಗವಂತನನ್ನು ಏನು ಕುಡಿಸಿದ್ದೀರಾ ಆ ಭಗವಂತನ ತುಳಸಿದೇವಿಗೆ ಎದುರಾಗಿ ಭಗವಂತ ನಿಂತುಕೊಂಡಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಈಗ ಅವರಿಗೆ ಮಂಗಳಾಷ್ಟಕವನ್ನು ಹೇಳ್ತಾ ಅಕ್ಷತೆಯನ್ನು ಹಾಕುವುದಿರುತ್ತದೆ. ಹೀಗಾಗಿ ಮಧ್ಯದಲ್ಲಿ ಅಂತಃಪಟವನ್ನು ಹಿಡಬೇಕು. ಶ್ರೀ ದಾಮೋದರಂ ತುಳಸ್ಯಭಿಮುಖಂ ಕೃತ್ವಾ ಅಂತಃಪಟಂ ಧಾರಯೇತ್ ಸೂರ್ಯ ಸೂಕ್ತ ಮಂಗಲಾಷ್ಟಕಾದಿ ಪಠಿತ್ವಾ. ಹರಿ ಓಂ ಸತ್ತೇನೋತ್ತಭಿತಾ ಭೂಮಿಃ ಸೂರ್ಯೇಣೋತ್ತಭಿತಾದ್ಯೌಃ ಋತೇನ ಆದಿತ್ಯಾಸ್ತಿಷ್ಠಂತಿ ದಿವಿ ಸೋಮೋ ಅಧಿಶ್ರಿತಃ. ಹರಿ ಓಂ ಲಕ್ಷ್ಮೀರ್ಯಸ್ಯ ಪರಿಗ್ರಹಃ ಕಮಲಭೂಸೂನುರ್ಗರುತ್ಮಾನ್ ರತಃ ಪೌತ್ರಶ್ಚಂದ್ರವಿಭೂಷಣಃ ಸುರಗುರುಃ ಶೇಷಶ್ಚ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋಃ ಸೇವಕಾಃ ಸತ್ರೈಲೋಕ್ಯಕುಟುಂಬಪಾಲನಪರಃ ಕುರ್ಯಾದ್ಧರಿರ್ಮಂಗಲಂ ಸುಮುಹೂರ್ತೆ ಸಾವಧಾನ ಸುಲಗ್ನಾ ಸಾವಧಾನ. ಬ್ರಹ್ಮಾ ವಾಯುಗಿರೀಶೇಷ ಗರುಡಾ ದೇವೇಂದ್ರ ಕಾಮೌ ಗುರುಃ ಚಂದ್ರಾರ್ಕೌ ವರುಣಾನಲೌ ಮನುಯಮೌ ವಿತ್ತೇಶ ವಿಘ್ನೇಶ್ವರೌ ನಾಸತ್ಯೌ ನಿರುತಿರ್ಮರುದ್ಗಣಯುತಾಃ ಪರ್ಜನ್ಯಮಿತ್ರಾದಯಃ
ಸಸ್ತ್ರೀಕಾಃ ಸುರಪುಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ. ವಿಶ್ವಾಮಿತ್ರಪರಾಶರೌರ್ವಭುಗವೋ ಅಗಸ್ತ್ಯಃ ಪುಲಸ್ತ್ಯಃ ಕ್ರತುಃ. ಶ್ರೀಮಾನತ್ರಿಮರೀಚಿಕೌತ್ಸಪುಲಃ ಶಕ್ತಿರ್ವಸಿಷ್ಠೋಂಗಿರಾಃ. ಮಾಂಡವ್ಯೋ ಜಮದಗ್ನಿಗೌತಮಭರದ್ವಾಜಾದಯಸ್ತಾಪಸಾಃ. ಶ್ರೀವಿಷ್ಣೋಃ ಪದಪದ್ಮಚಿಂತನರತಾಃ ಕುರ್ವಂತು ನೋ ಮಂಗಲಂ. ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ. ಮಾಂಧಾತಾನಹುಶೋಂಬರೀಶಸಗರೌ ರಾಜಾಪೃತುರ್ಹೈರ್ಹಯಃ. ಶ್ರೀಮಾನ್ ಧರ್ಮಸುತೋ ನಲೋ ದಶರಥೋ ರಾಮೋ ಯಯಾತಿರ್ಯದುಃ. ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಭರತಶ್ಚೋತ್ತಾನಪಾದೋ ಧ್ರುವಃ. ಚೈತ್ಯಾದ್ಯಾ ಭುವಿ ಭೂಭುಜಶ್ಚ ಸತತಂ ಕುರ್ಯಾದ್ಧರಿರ್ಮಂಗಲಂ. ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ. ಶ್ರೀಮೇರುರ್ಹಿಮವಂಶ್ಚ ಮಂದರಗಿರಿಃ ಕೈಲಾಸಶೈಲಸ್ತಥಾ. ಮಾಹೇಂದ್ರೋ ಮಲಯಶ್ಚ ವಿಂಧ್ಯನಿಷದೌ ಸಿಂಹಸ್ತಥಾ ರೈವತಃ. ಸಖ್ಯಾದ್ರಿರ್ವರಗಂಧಮಾದನಗಿರಿರ್ಮೈನಾಕಗೋಮಂತಕೌ. ಇತ್ಯಾದ್ಯಾ ಭುವಿ ಭೂಧರಾಃ ಪ್ರತಿದಿನಂ ಕುರ್ಯಾದ್ಧರಿರ್ಮಂಗಲಂ. ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ. ಗಂಗಾ ಸಿಂಧು ಸರಸ್ವತೀ ಚ ಯಮುನಾ ಗೋದಾವರಿ ನರ್ಮದಾ. ಕೃಷ್ಣಾ ಭೀಮರಥೀ ಚ ಫಲ್ಗು ಸರಯೂ ಶ್ರೀಗಂಡಕೀ ಗೋಮತೀ. ಕಾವೇರಿ ಕಪಿಲಾ ಪ್ರಯಾಗ ವಿನುತಾ ನೇತ್ರಾವತೀತ್ಯಾದಯೋ. ನದ್ಯ ಶ್ರೀ ಹರಿಪಾದ ಪಂಕಜ ಭವಾಃ ಕುರ್ವಂತು ನೋ ಮಂಗಲಂ. ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ. ವೇದಾಶ್ಚೋಪನಿಷದ್ಗಣಶ್ಚ ವಿವಿಧಾಃ ಸಾಂಗಾಃ ಪುರಾಣಾನ್ವಿತಾಃ. ವೇದಾಂತ ಅಪಿ ಮಂತ್ರತಂತ್ರಸಹಿತಾಸ್ತರ್ಕಾಃ ಸ್ಮೃತೀನಾಂ ಗಣಾಃ. ಕಾವ್ಯಾಲಂಕೃತಿನೀತಿನಾಟಕಯುತಾಃ ಶಬ್ದಾಶ್ಚ ನಾನಾವಿಧಾಃ. ಶ್ರೀವಿಷ್ಣೋರ್ಗುಣರಾಶಿಕೀರ್ತನಪರಾಃ ಕುರ್ವಂತು ನೋ ಮಂಗಲಂ. ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ. ಆದಿತ್ಯಾದಿನವಗ್ರಹ ಶುಭಕರಾಮೇಷಾದಯೋ ರಾಶಯೋ. ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಸ್ತದ್ದೇವತಾಸ್ತದ್ಗಣಾಃ. ಮಾಸಾಬ್ದಾಋತವಸ್ತತೈವ ದಿವಸಾಃ ಸಂಧ್ಯಾಸ್ತಥಾ ರಾತ್ರಯಃ. ಸರ್ವೇ ಸ್ಥಾವರಜಂಗಮಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ. ಇತ್ಯೇತದ್ವರಮಂಗಲಾಷ್ಟಕಮಿದಂ ಶ್ರೀರಾಜರಾಜೇಶ್ವರೈಃ ಆಖ್ಯಾತಂ ಜಗತಾಮಭೀಷ್ಟಫಲದಂ ಸರ್ವಾಶುಭಧ್ವಂಸನಂ. ಮಾಂಗಲ್ಯಾದಿಶುಭಕ್ರಿಯಾಸು ಸತತಂ ಸಂಧ್ಯಾಸು ವಾಯಃ ಪಠೇತ್. ಧರ್ಮಾರ್ಥಾದಿಸಮಸ್ತವಾಂಛಿತಫಲಂ ಪ್ರಾಪ್ನೋತ್ಯಸೌ ಮಾನವಃ. ಎಲ್ಲರೂ ಕೂಡ ಮಂತ್ರಾಕ್ಷತೆ ಕಾಳೆಗಳನ್ನು ದಾಮೋದರ ಮತ್ತು ತುಳಸಿಯ ಮೇಲೆ ಹಾಕಬೇಕು. ಸತ್ತೇನೋತ್ತಭಿತಾ ಭೂಮಿ ಸೂರ್ಯೇಣೋತ್ತಭಿತಾದ್ಯೌಃ. ಋತೇನ ಆದಿತ್ಯಾಸ್ತಿಷ್ಠಂತಿ ದಿವಿ ಸೋಮೋ ಅಧಿಶ್ರಿತಃ. ಅನಂತರದಲ್ಲಿ ದಾಮೋದರನ ಕೈಯಲ್ಲಿ ತುಳಸಿಯನ್ನು ನೀಡಬೇಕು.
ಈ ಮಂತ್ರವನ್ನು ಹೇಳಬೇಕು. ದೇವೀಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ. ಮಯಾ ಸಂವರ್ಧಿತಾಂ ಯಥಾಶಕ್ತ್ಯಾಲಂಕೃತಾಂ ಇಮಾಂ ತುಳಸೀಂ ದಾಮೋದರಾಯ ಶ್ರೀಧರಾಯ ವರಾಯ ತುಭ್ಯಮಹಂ ಸಂಪ್ರದದೇ ಇತಿ ದೇವಸ್ಯ ಪುರತಃ ಸಾಕ್ಷಾತ್ ಜಲಂ ಕ್ಷಿಪೇತ್. ಈ ರೀತಿಯಾಗಿ ತುಳಸಿಯನ್ನು ದಾಮೋದರನ ಕೈಯಲ್ಲಿ ಕೊಟ್ಟು ಮಂತ್ರಾಕ್ಷತೆ ಕಾಳು ನೀರುಗಳನ್ನು ಕೆಳಗೆ ಬಿಡಬೇಕು. ಇಮಾಂ ದೇವೀಂ ಪ್ರತಿಗೃಹಾತು ಭವಾನ್, ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಈ ತುಳಸಿಯನ್ನು ನೀನು ಸ್ವೀಕಾರ ಮಾಡು ಸ್ವಾಮಿ ಎಂಬುದಾಗಿ ಕೇಳಬೇಕು. ದೇವಹಸ್ತಸ್ಪರ್ಶಂ ತುಳಸ್ಯಾಹ ಕಾರಯಿತ್ವಾ, ಇಷ್ಟು ಮಾಡಿ ಅನಂತರದಲ್ಲಿ ಪರಮಾತ್ಮನಿಗೆ ಸ್ವೀಕಾರ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ತ್ವಂ ದೇವಿ ಮೇಘೃತೋ ಭೂಯಾಹ ತುಳಸಿ ದೇವಿ ಪಾರ್ಶ್ವತಃ ತ್ವಂ ದೇವಿ ಪೃಷ್ಠತೋ ಭೂಯಾಹ ತದ್ದಾನಾನ್ ಮೋಕ್ಷಮಾಪ್ನುಯಾತ್. ದಾನಸ್ಯ ಪ್ರತಿಷ್ಠಾ ಸಿದ್ಧ್ಯರ್ಥಂ ಇಮಾಂ ಸೌವರ್ಣಿಂ ದಕ್ಷಿಣಾಂ ಸಂಪ್ರದದೆ ಇತಿ ದೇವಸ್ಯ ಪುರತೋ ದಕ್ಷಿಣಾಮರ್ಪಯೇತ್. ಇಷ್ಟು ಮಾಡಿ ಅನಂತರದಲ್ಲಿ ಪರಮಾತ್ಮನ ಮುಂದೆ ದಕ್ಷಿಣೆಯನ್ನು ಸಮರ್ಪಣೆ ಮಾಡಬೇಕು. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಅನಂತರದಲ್ಲಿ ಸಾಧ್ಯ ಇದ್ದಷ್ಟು ದಕ್ಷಿಣೆಗಳನ್ನು ಸಮರ್ಪಣೆ ಮಾಡಿ ಮಾಂಗಲ್ಯ ಧಾರಣವನ್ನು ಮಾಡಿಸಬೇಕು. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ ಕಂಠೆ ಬಧ್ನಾತಿ ಸುಭಗೆ ಸಂಜೀವ ಶರದಶತಂ. ಧ್ರುವಾದ್ಯೌ ಧ್ರುವ ಪೃಥಿವೀ ಧ್ರುವ ಸಪರ್ವತ ಇಮೆ ಧ್ರುವಂ ವಿಶ್ವಮಿದಂ ಜಗದ್ಧ್ರುವೋ ರಾಜಾ ವಿಷಾಮಯಂ. ತದಸ್ತು ಮಿತ್ರ ವರುಣ ತದಗ್ನೇ ಶಯ್ಯೋರಸ್ಮಭ್ಯಾವಿದಮಸ್ತು ಶಸ್ತಂ. ಅಶೀಮಹಿ ಗಾದಮುತ ಪ್ರತಿಷ್ಠಾಂ ನಮೋ ದಿವೆ ಬೃಹತೆ ಸಾಧನಾಯ ಇತಿ ದೇವಹಸ್ತೇನ ತುಳಸ್ಯಾಹ ಕಂಠೆ ಮಾಂಗಲ್ಯಂ ಬಧ್ನೀಯಾತ್. ಅನಂತರದಲ್ಲಿ ಹೀಗೆ ಈ ಮಂತ್ರಗಳಿಂದ ಮಂಗಳಸೂತ್ರವನ್ನು ಪರಮಾತ್ಮನ ಕೈಯಿಂದ ಕಟ್ಟಿಸಬೇಕು. ಅನಂತರದಲ್ಲಿ ಸಾಧ್ಯ ಇದ್ದಷ್ಟು ಎಷ್ಟು ಸಾಧ್ಯ ಇದೆ ಅಷ್ಟು ಮಂತ್ರಗಳಿಂದ ಮಹಾನಿರಾಜನವನ್ನು ಮಾಡಬೇಕು. ವಿಶೇಷವಾಗಿ ಶ್ರಿಯೇ ಜಾತಶ್ರಿಯ ಆನಿರ್ಯಾಯ ಶ್ರಿಯಂ ವಯೋ ಜರಿತೃಭ್ಯೋ ದದಾತಿ ಶ್ರಿಯಂ ವಸಾ ಆನಾ ಅಮೃತತ್ವಮಾ ಆಯನ್ ಭವಂತಿ ಸತ್ಯ ಸಮಿತಾಮಿ ತದ್ರೌ ಶ್ರಿಯ ಏವೈನಂ ತಚ್ಛ್ರಿಯಾಮಾ ದಧಾತಿ ಸಂತತಮೃಚಾವಷಟ್ಕೃತ್ಯಂ ಸಂತತ್ತೈಃ ಸಂಧೀಯತೆ ಪ್ರಜಯಾ ಪಶುಭಿರ್ಯ ಏವಂ ವೇದ. ಇವೇ ಮೊದಲಾದ ಮಂತ್ರಗಳಿಂದ ಶ್ರೀ ಸೂಕ್ತ, ಪುರುಷ ಸೂಕ್ತ, ಇನ್ನೇಯಾವುದು ಮಂಗಲಕರವಾಗಿರ್ತಕ್ಕಂತಹ ಪೌಮಾನ ಸೂಕ್ತ, ಇವುಗಳಿಂದ ಮಹಾನಿರಾಜನವನ್ನು ಮಾಡಬೇಕು. ಮಂತ್ರಪುಷ್ಪವನ್ನು ಮಾಡಬೇಕು. ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಯಾನಿ ಕಾನಿ ಚ ಪಾಪಾನಿ ಜನಮಾಂತರಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತು ಪ್ರದಕ್ಷಿಣ ಪದೇ ಪದೇ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ನಮಸ್ತೆ ಸರ್ವಲೋಕೇಶ, ನಮಸ್ತೆ ಲೋಕವಂದಿತ, ನಮಸ್ತೆ ಸ್ತು ಸದಾ ದೇವ ತ್ರಾಹಿಮ